ನನ್ನ ತಂದೆಯವರ ಗುರುಗಳಾದ ಶಾಂತವೇರಿ ಗೋಪಾಲಗೌಡರ ಹುಟ್ಟುಹಬ್ಬದ ದಿನದಂದು ನನ್ನ ತಂದೆ ಬಂಗಾರಪ್ಪನವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಗೋಪಾಲಗೌಡ ಬಡಾವಣೆಯ ರಸ್ತೆಗೆ ಬಂಗಾರಪ್ಪನವರ ಹೆಸರು ಇಟ್ಟಿದ್ದಕ್ಕೆ ಮತ್ತು ಜಿಲ್ಲಾ ಸಚಿವನಾಗಿ ಉದ್ಘಾಟನೆ ಮಾಡಿದ್ದು ನನ್ನ ಭಾಗ್ಯ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗ ನಗರದ ಗೋಪಾಲಗೌಡ ಬಡಾವಣೆಯ ಮುಖ್ಯ ರಸ್ತೆಗೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಹೆಸರನ್ನ ನಾಮಕರಣ ಮಾಡಿ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ನಾನು ಒಬ್ಬ ಬಂಗಾರಪ್ಪನನ್ನ ಕಳೆದುಕೊಂಡಿದ್ದೇನೆ, ಆದರೆ ನಿಮ್ಮಂತಹ ಲಕ್ಷಾಂತರ ಅಭಿಮಾನಿಗಳಲ್ಲಿ ಬಂಗಾರಪ್ಪನವರನ್ನ ಕಾಣ್ತೇನೆ. ಗೋಪಾಲಗೌಡರ ಹುಟ್ಟುಹಬ್ಬದ ದಿನದಂದು ರಸ್ತೆಗೆ ಬಂಗಾರಪ್ಪ ಹೆಸರು ನಾಮಕರಣ ಮಾಡಿದ್ದು ನನ್ನ ಪುಣ್ಯ. ರಾಜ್ಯದಲ್ಲಿ ರೈತರಿಗೆ ಮತ್ತು ಎಚ್ಪಿ ವಿದ್ಯುತ್ ಉಚಿತವಾಗಿ ನೀಡಿದ ಹೆಗ್ಗಳಿಕೆ ಬಂಗಾರಪ್ಪನವರದು. ಈ ಮೂಲಕ ರೈತರು ವರ್ಷದಲ್ಲಿ 2ನೇ 3ನೇ ಬೆಳೆ ಬೆಳೆಯಲು ಸಹಾಯಕವಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ವೇದಿಕೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ತಂದೆಯವ್ರನ್ನ ಮತ್ತೆ ಗೋಪಾಲ್ ಗೌಡ್ರನ್ನ ಹೋಲಿಕೆ ಮಾಡಿದ್ರು. ಇದು ಬೇರೆ ರೀತಿ ತಪ್ಪಾಗಿ ತಗೊಳ್ಳೋದು ಬೇಡ. ನಾನು ಕಾಂಗ್ರೆಸ್ ಪಕ್ಷ ಹುಬ್ಳಿಯಲ್ಲಿ ಸೇರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಭಾಷಣ ಮಾಡಿದ್ರು. ನನ್ನ ಗುರುಗಳ ಮಗನಾದ, ನನ್ನನ್ನ ಬೆಳೆಸಿರ್ತಕ್ಕಂಥ ಬಂಗಾರಪ್ಪಾಜಿಯವರ ಮಗನನ್ನ ಇವತ್ತು ನನ್ನ ಪಕ್ಷಕ್ಕೆ ಸೇರ್ಸೋದಕ್ಕೆ ನನಗೆ ಬಹಳ ಹೆಮ್ಮೆ ಅಂತ ಹೇಳಿ ಇವತ್ತು ನನಗನ್ಸುತ್ತೆ ಅದರಲ್ಲಿ ಇನ್ನೊಂದು ಆಡ್ ಆಗ್ಬಿಟ್ಟಿದೆ. ಇವತ್ತು ನಾನು ಪುಣ್ಯ ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ ತಂದೆ ಬಂಗಾರಪ್ಪಾಜಿಯವರ ಗುರುಗಳಾಗಿರ್ತಕ್ಕಂಥ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಂತವೇರಿ ಗೋಪಾಲ್ ಗೌಡರ ಗರಡಿಯಲ್ಲಿ ಬಂಗಾರಪ್ಪಾಜಿಯವರು ಬೆಳೆದಿರ್ತಕ್ಕಂಥ ನಮ್ಮ ತಂದೆಯವರು ಏನು ಅವರ ಹೆಸರನ್ನ ಒಂದು ಕಡೆಗೆ ಗೋಪಾಲ್ ಗೌಡ್ರ ಬಡಾವಣೆನೂ ಕೂಡ ಬಂಗಾರಪ್ಪಾಜಿಯವರು ಇಟ್ಟಿದ್ರು ಅಂತ ಹೇಳಿ ನನಗೆ ಮಾಹಿತಿಯನ್ನ ಕೊಟ್ಟರು. ಮತ್ತೆ ಅದೇ ರೀತಿ ನಮ್ಮ ತಂದೆಯವ್ರ ಹೆಸರನ್ನ ನಾನಿಡ್ಲಿಲ್ಲ, ಆದ್ರೆ ಬಂಗಾರಪ್ಪಾಜಿಯವ್ರ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಇಟ್ಟಿದಿರಲ್ಲ. ಯಾಕೆಂದ್ರೆ ಬಂಗಾರಪ್ಪಾಜಿಯವ್ರನ್ನ ಇಷ್ಟು ಮಟ್ಟಕ್ಕೆ ಬೆಳೆದವ್ರು ನಾವಂತೂ ಅಲ್ಲ. ನೀವು ತಿಳ್ಕೊಬೇಡಿ, ನಮಗೆ ಹಂಗ ಅನ್ಸ್ತದೆ ನೀವೆಲ್ಲ ಗೌರವ ಕೊಡ್ತೀರಿ, ನಿಮ್ಮ ಅಪ್ಪವ್ರ ತರ ಬೆಳಿತೀರಿ ಅಂತ. ಸಾಧ್ಯನೇ ಇಲ್ಲ. ಇಲ್ಲಿರೋದಕ್ಕೆ ಒಬ್ಬರೇ ಬಂಗಾರಪ್ಪ ಸಾಧ್ಯನೇ ಹೊರತು ಇನ್ನೊಬ್ರು ಬಂಗಾರಪ್ಪ ಆಗಕ್ ಸಾಧ್ಯ ಇಲ್ಲ. ಅವ್ರ ಹಾದಿಯಲ್ಲಿ ಬೇಕಾದಷ್ಟು ಜನರು ಇವತ್ತು ಕೂಡ ಓಡಾಡ್ತಾ ಇದ್ದಾರೆ, ಅವ್ರ ಹಾದಿಯನ್ನ ತಗೊಳ್ತಾ ಇದ್ದಾರೆ. ಈಗ ಹೇಳಿದ್ರಲ್ಲ, ವೈಚಾರಿಕತೆಯಲ್ಲಿ ಭೇದ ಭಾವ ಇರ್ಬೋದು. ನನಗನ್ಸುತ್ತೆ ಚನ್ನಬಸಪ್ಪವರು ಕೂಡ ಅವರನ್ನ ನಾಯಕರಾಗಿ ನಿನ್ನೆ ವಿಧಾನಸೌಧದಲ್ಲಿ ಬಹಳ ಅರ್ಜೆಂಟ್ ಆಗಿ ಮಾಡಿಬಿಟ್ರಿ ಕಾರ್ಯಕ್ರಮನ ಅಂತ ಹೇಳಿ ಒಂದು ಕಂಪ್ಲೇಂಟ್ ಮೂಲಕ ಅಭಿಮಾನವನ್ನು ಕೂಡ ತೋರಿಸಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದರಿಂದ ಹೊರಗೆ ಬರೋದಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತ ವ್ಯಕ್ತಿಯ ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಇವತ್ತು ಕೂಡ ಬಂಗಾರಪ್ಪಾಜಿಯವರು ಇಲ್ಲ, ಆದ್ರೆ ಇವತ್ತು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ನೆನ್ಪು ಮಾಡ್ಕೊಳ್ತೀವಿ. ಅಂತ ವ್ಯಕ್ತಿಯ ಒಂದು ಹೆಸರಲ್ಲಿ ಇವತ್ತು ಏನು ತಾವು ರಸ್ತೆಯನ್ನ ಮಾಡಿದಿರಿ, ನೀವೆಲ್ಲರೂ ನಾಮಕರಣವನ್ನ ಮಾಡಿದಿರಿ, ಅದಕ್ಕೆ ನಿಜವಾಗ್ಲೂ ಒಬ್ಬ ಮಗನಾಗಿ ಇವತ್ತು ನನಗೆ ಬಹಳ ಹೆಮ್ಮೆ ಆಗುತ್ತೆ. ಜಿಲ್ಲಾ ಉಸ್ತುವಾರಿಯ ಸಚಿವನಾಗಿ ಇದನ್ನ ಉದ್ಘಾಟನೆ ಮಾಡತಕ್ಕಂಥದ್ದನ್ನ ತಮ್ಮ ಜೊತೆಗೆ ಪಾಲ್ಗೊಳ್ತಕ್ಕಂಥ ಕೆಲಸವನ್ನ ಹಕ್ಕುಪತ್ರ ಕೊಡೋದ್ರಲ್ಲೂ ಕೂಡ ಬಂಗಾರಪ್ಪಾಜಿಯವರ ಆ ಕಾರ್ಯಕ್ರಮದ ಚಿಂತನೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ನನ್ನ ಪುಣ್ಯ ಭಾಗ್ಯ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಕ್ಕೆ ಅಂತ ಹೇಳಿ
ನಾನು ಹೆಂಗೆ ಡಿ ಕೆ ಶಿವಕುಮಾರ್ ಅವರು ನನಗೆ ವೆಲ್ಕಮ್ ಮಾಡಿದ್ರು, ಇವತ್ತು ನಾನೇ ವೆಲ್ಕಮ್ ಮಾಡ್ಕೊಳ್ಳುವಂತ ಸಂದರ್ಭ ಬಂದಿದೆ. ಆದ್ರೆ ಒಂದು ಪ್ಲಸ್ ಏನಂತ ಹೇಳಿದ್ರೆ, ಇವತ್ತು ನಮ್ಮ ತಂದೆಯವ್ರನ್ನ ಇಷ್ಟೊಂದು ಗೌರವದಿಂದ ನನಗೆ ಕೆಲವರು ಮುಖಂಡರೆಲ್ಲ ಪಾಪ ನಾಗರಾಜ್ ಅವರೆಲ್ಲ ಇದಾರೆ ಇಲ್ಲಿ, ಇಲ್ಲ ಎಲ್ಲೋ ಕಾಣಲಿಲ್ಲ, ಅವರೆಲ್ಲರೂ ಒಂದ್ಸತಿ ಬಂದು ಬೆಂಗಳೂರಿಗೆ ಬಂದು ಉದ್ಘಾಟನೆ ಮಾಡ್ಬಿಡೋಣ ಅಂತ ನಮ್ಮ ಸಮಾಜ ವತಿಯಿಂದ ಎಲ್ಲ ರೆಡಿ ಮಾಡಿಬಿಟ್ರು. ಆದ್ರೆ ಸರ್ಕಾರಿ ಕಾರ್ಯಕ್ರಮ ಇದು, ನಾವು ಯಾವುದೇ ಕಾರಣಕ್ಕೂ ನಾವು ಮಾಡೋದಕ್ಕಾಗೋದಿಲ್ಲ, ದಯವಿಟ್ಟು ಅದನ್ನ ಕ್ಷಮಿಸ್ರಿ. ಟೈಮ್ ಕೊಟ್ಬಿಟ್ಟಿದ್ದೆ ನಾನು, ಆಮೇಲೆ ನಾನು ಹೇಳಿದೆ ದಯವಿಟ್ಟು ಬೇಡ, ನಾನು ನಮ್ಮ ಕಮಿಷನರ್ ಯಾರು ಮಾಯಣ್ಣಗೌಡರು ಅವರಿಗೂ ಕೂಡ ನಾನು ಶುಭಾಶಯಗಳನ್ನ ನಾನು ಹೇಳಲಿಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಪಾಪ ಅವರೆಲ್ಲರೂ ಕೂಡ ಬಹಳ ಸಹಕಾರದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ನಾಮಕರಣವನ್ನು ಮಾಡಿದ್ದೀರಿ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ನಾವೆಲ್ಲರೂ ಕೂಡ. ನಾನು ಎಷ್ಟೊಂದು ಸತಿ ನಾನು ಹೇಳಿದೆ, ನಾನು ಎಷ್ಟೊಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ, ನಾವೆಲ್ಲ ನಾನು ಒಬ್ಬ ಬಂಗಾರಪ್ಪಾಜಿಯವ್ರನ್ನ ಕಳ್ಕೊಂಡಿರ್ಬೋದು, ಆದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನಿಮ್ಮಂತ ಲಕ್ಷಾಂತರ ಬಂಗಾರಪ್ಪಾಜಿಯವರು ಇಡೀ ರಾಜ್ಯದಲ್ಲಿ ನಮ್ಮ ತಂದೆಯವರು ಕೊಟ್ಟು ಹೋಗಿದ್ದಾರೆ. ಆ ನಿಟ್ಟಿನ ಮೇಲೆ ನಾನು ಕೂಡ ಇವತ್ತು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನನಗೇನಾದ್ರೂ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕಡೆಗೆ ನಮ್ಮ ಪಕ್ಷ ಇರ್ಬೋದು, ಸೊರಬ ಕ್ಷೇತ್ರದ ಜನರ ಒಂದು ಪ್ರೀತಿ ವಿಶ್ವಾಸ, ಅವರ ಆಶೀರ್ವಾದವನ್ನು ಮಾಡಿ ಕಳಿಸಿರೋದು, ಅದ್ರ ಜೊತೆಗೆ ಹೆಚ್ಚು ಪಾಲು ತಂದೆಯವರ ಆಶೀರ್ವಾದ ಸಹಕಾರ ಏನಿದೆಯಲ್ಲ, ಅದಕ್ಕೆ ಯಾವತ್ತೂ ಕೂಡ ನಾನು ಅದು ವಿಶೇಷವಾಗಿ ನನ್ನ ಜೀವನದಲ್ಲಿ ನನ್ನ ನಡೆ ಆಗಿ, ಯಾಕಂದ್ರೆ ಈಗ ನಮಗೆ ಈ ರಾಜಕಾರಣದೊಳಗೆ ಏನು ಯಾವುದು ಕಾಲೇಜ್ ಇರಲಿ ಎಂಥದ್ದು ಕಲಿಕೆ ಇರೋದಿಲ್ಲ. ಯಾರಲ್ಲ ಎಲ್ಲರೂ ಕೂಡ ಅವರವರ ನಾಯಕರ ಅಡಿಯಲ್ಲಿ ಬೆಳ್ಕೊಂಡು ಬಂದಿರ್ತಾರೆ, ಇಲ್ಲ ನಾಯಕರು ಬೆಳೆಸ್ತಾರೆ, ಇಲ್ಲ ಪಕ್ಷ ಬೆಳೆಸುತ್ತೆ. ಆದ್ರೆ ಆ ತತ್ವ ಸಿದ್ಧಾಂತವನ್ನ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ಏನಿದೆ ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.